ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಸೆಷನ್ನಲ್ಲಿ ನಾವು ಏನಪ್ಪ ಡಿಸ್ಕಸ್ ಮಾಡೋಣ ಅಂದರೆ ನಮ್ಮ ಒನ್ ಲೈನರ್ ಸೀರೀಸ್ ಪ್ಲೇ ಲಿಸ್ಟ್ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಕ್ರಿಯೇಟ್ ಆಗಿದೆ. ಸೊ PCPSI ಒನ್ ಲೈನರ್ ಅನ್ನೋ ಹೆಸರಿಂದ ಆ ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿದೆ. ಹೋಗಿಬಿಟ್ಟು ನಮ್ಮ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಸೆಕ್ಷನಲ್ಲಿ ನೋಡಿದ್ರೆ ಅದು ಸಿಗುತ್ತೆ ನಿಮಗೆ. ಅರ್ಥ ಆಯ್ತಾ? ಅದರಲ್ಲಿ 8ನೇ ಸೆಷನ್ ಆಗಿರುತ್ತೆ ಇದು. ಹಾಗಾದರೆ ಈ ಕ್ವಶನ್ಸ್ನ ನಾವು ಎಲ್ಲಿಂದ ತೆಗೆದುಕೊಳ್ತೀವಿ ಅಂದರೆ PCPSI ಕ್ವಶನ್ ಪೇಪರ್ಸ್ನಲ್ಲಿ ಅತ್ಯಂತ ಮುಖ್ಯವಾದಂಥ ಕ್ವಶನ್ಸ್ನ ತೆಗೆದುಕೊಂಡು ಇಲ್ಲಿ ಹಾಕ್ತಿರ್ತೀವಿ. ಅರ್ಥ ಆಯ್ತಾ? ಸೊ ಹಾಗಾದರೆ ಬನ್ನಿ ನೋಡೋಣ ಫಸ್ಟ್ ಕ್ವಶನ್ ಏನಿದೆ ಅಂತ. ಭೂಮಿಯ ಮೇಲಿನ ವಾತಾವರಣದ ಒತ್ತಡಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಮೊದಲನೇ ಕ್ವಶನ್. ಹಾಗಾದರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಗುರುತ್ವಾಕರ್ಷಣ ಶಕ್ತಿ. ಭೂಮಿಯ ಮೇಲಿನ ಒತ್ತಡಕ್ಕೆ, ವಾತಾವರಣದ ಒತ್ತಡಕ್ಕೆ ಕಾರಣ ಗುರುತ್ವಾಕರ್ಷಣ ಶಕ್ತಿ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ, ಬೀಟಾ ಕ್ಯಾರೋಟಿನ್ ನಮ್ಮ ದೇಹದಲ್ಲಿ ಯಾವ ವಿಟಮಿನ್ ಆಗಿ ಕನ್ವರ್ಟ್ ಆಗುತ್ತೆ, ಪರಿವರ್ತನೆ ಆಗುತ್ತದೆ ಅಂದರೆ ವಿಟಮಿನ್ ಎ ಆಗಿ ಪರಿವರ್ತನೆ ಆಗುತ್ತೆ. ಅರ್ಥ ಆಯ್ತಾ? ಹಾಗಾದರೆ ನೋಡಿ, ಅನಿಲವನ್ನು ದ್ರವ ಸ್ಥಿತಿಗೆ ತರಬೇಕಾದರೆ ಏನು ಮಾಡಬೇಕು ಅಂತಕ್ಕಂಥದ್ದು ಕ್ವಶನ್. ಅದಕ್ಕೆ ಆನ್ಸರ್ ನೋಡಿ, ತಾಪವನ್ನು ಕಡಿಮೆ ಮಾಡಬೇಕು, ಒತ್ತಡವನ್ನು ಹಾಕಬೇಕು. ಅರ್ಥ ಆಯ್ತಾ? ದಿಸ್ ಈಸ್ ದಿ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವೆಶನ್. ಓಕೆ, ಹಾಗಾದರೆ ನೋಡಿ, ಎಫಿಗ್ಲಾಟಿಸ್ ಅಂಗಾಂಶದ ಕಾರ್ಯವೇನು ಅಂತಕ್ಕಂಥದ್ದು. ಎಫಿಗ್ಲಾಟಿಕ್ಸ್ ಅಂಗಾಂಶ ಇದೆ ಅಲ್ಲ, ಅದರ ಕಾರ್ಯ ಏನಪ್ಪ ಅಂದರೆ ಆಹಾರ ಇದೆ ಅಲ್ಲ, ಆಹಾರವನ್ನು ಶ್ವಾಸನಾಳವನ್ನು ಪ್ರವೇಶಿಸುವುದನ್ನು ತಡೆಯುತ್ತದೆ. ಆಹಾರ ಇದೆ ಅಲ್ಲ, ಆಹಾರವನ್ನು ಶ್ವಾಸನಾಳಕ್ಕೆ ಪ್ರವೇಶಿಸುವುದನ್ನು ತಡೆಯುವುದು ಯಾವುದು? ಎಫಿಗ್ಲಾಟಿಸ್ ಅಂಗಾಂಶ. ಇಷ್ಟು ನಾವು ತಿಳ್ಕೋಬೇಕು. ನೆಕ್ಸ್ಟ್ ನೋಡಿ, ಹಸಿರು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಏನನ್ನಾಗಿ ಪರಿವರ್ತಿಸುತ್ತವೆ ಅಂದರೆ ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತವೆ. ಹಸಿರು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಆವರ್ತ ಕೋಷ್ಟಕದ ಪ್ರತಿ ಆವರ್ತದಲ್ಲಿಯೂ ಧಾತುಗಳನ್ನು ಹೇಗೆ ಜೋಡಿಸಲಾಗುತ್ತದೆ ಅಂತಕ್ಕಂಥದ್ದು. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ನೋಡಿ, ಧಾತುಗಳ ಪರಮಾಣು ಸಂಖ್ಯೆ ಆರೋಹಣ ಕ್ರಮದಲ್ಲಿ, ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ಜೋಡಿಸ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಆರೋಹಣ ಕ್ರಮದಲ್ಲಿ. ಇಷ್ಟು ನಾವು ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಮಾನವನ ಯಾವ ಅಂಗದಲ್ಲಿ ಫ್ಲೂರಾ, ಇದು ಫ್ಲೂರಾ ಅಂತಕ್ಕಂಥದ್ದು, ಫ್ಲೂರಾ. ಓಕೆ, ಫ್ಲೂರಾ ಕಂಡುಬರುತ್ತದೆ. ಮಾನವನ ಯಾವ ಅಂಗದಲ್ಲಿ ಫ್ಲೂರಾ ಕಂಡುಬರುತ್ತದೆ ಅಂದರೆ ಅದಕ್ಕೆ ರೈಟ್ ಆನ್ಸರ್ ಶ್ವಾಸಕೋಶದಲ್ಲಿ. ಅರ್ಥ ಆಯ್ತಾ? ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ಅರ್ಥ ಆಯ್ತಾ? ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಹೇಗೆ ಕಡಿಮೆ ಆಗುತ್ತಾ ಹೆಚ್ಚಾಗುತ್ತಾ ಅಂತ ಆಪ್ಷನ್ಸ್ ಇದೆ. ಅದರಲ್ಲಿ ಅದರ ಪ್ರಮಾಣ ಹೆಚ್ಚು ಏರಿಕೆ ಆಗುತ್ತೆ. ಇಷ್ಟು ತಿಳ್ಕೋಬೇಕು ಶಾರ್ಟ್ ಸರ್ಕ್ಯೂಟ್ನಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಪಾಲಿಮೆಟಾಲಿಕ್ ನ್ಯಾಡುಲ್ದಲ್ಲಿ ಪ್ರಧಾನವಾಗಿ ಒಳಗೊಂಡಿರತಕ್ಕಂತಹ ಅಂಶ ಯಾವುದಪ್ಪ ಅಂದರೆ ಮ್ಯಾಂಗ್ನೀಸ್. ಪಾಲಿಮೆಟಾಲಿಕ್ ನ್ಯಾಡುಲ್ನಲ್ಲಿ ಮ್ಯಾಂಗ್ನೀಸು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಇಷ್ಟು ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಜೀನುಗಳ ರೂಪಾಂತರಕ್ಕೆ ಕಾರಣವಾದ ಮಧ್ಯವರ್ತಿಯನ್ನು ಹೀಗೆನ್ನುತ್ತಾರೆ. ಜೀನುಗಳ ರೂಪಾಂತರಕ್ಕೆ ಕಾರಣವಾದಂತಹ ಮಧ್ಯವರ್ತಿಯನ್ನು ನಾವು ಏನಂತ ಕರಿತೀವಿ ಅಂದರೆ ವಿಕೃತಿಜನಕ ಅಥವಾ ಮ್ಯುಟೇಷನ್ ಅಂತಕ್ಕಂಥದ್ದನ್ನು ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಎರಡು ವಿಭಿನ್ನ ಸಸ್ಯಗಳ ತುಂಡು ಮಾಡಿದ ಕಾಂಡಗಳನ್ನು ಒಟ್ಟಾಗಿ ಜೋಡಿಸಿ ಒಂದೇ ಗಿಡವಾಗಿ ಬೆಳೆಸುವುದನ್ನು ಏನೆನ್ನುತ್ತೀವಿ ಅಂದರೆ ಗ್ರಾಫ್ಟಿಂಗ್ ಅಂತ ಕರಿತೀವಿ. ಗ್ರಾಫ್ಟಿಂಗ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಲಿಂಫೋಸೈಟ್ ಕಣಗಳು ಉಂಟಾಗುವ ಮಾನವನ ದೇಹದ ಅಂಗ ಯಾವುದು ಅಂತಕ್ಕಂಥದ್ದು. ಸೊ ಇದಕ್ಕೆ ರೈಟ್ ಆನ್ಸರ್ ಅಸ್ಥಿ ಮಜ್ಜೆ ಅಥವಾ ಗುಲ್ಮ ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಇದು ರಕ್ತ ಚಾಪ್ಟರ್ ಬಂದಾಗ ಇದರ ಬಗ್ಗೆ ಕ್ಲೀನಾಗಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ ಅಂತೆ, ಡೋಂಟ್ ವರಿ. ನೆಕ್ಸ್ಟ್ ನೋಡಿ, ಯಾವ ವಿಟಮಿನ್ ಮಾತ್ರೆಯನ್ನು ಸೋಂಕು ನಿವಾರಕವಾಗಿ ಅಯೋಡಿನ್ನಿಂದ ನೀರನ್ನು ಪರಿಶುದ್ಧಗೊಳಿಸಿದ ಮೇಲೆ ಉಪಯೋಗಿಸಬೇಕೆಂದು ಸಲಹೆ ನೀಡುತ್ತಾರೆ ಅಂದರೆ ವೈಟಮಿನ್ ಸಿ. ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಹಾರ್ಮೋನುಗಳಲ್ಲಿ ಯಾವುದು ಮಾನವ ಶರೀರದ ರಕ್ತದಲ್ಲಿ ಕ್ಯಾಲ್ಶಿಯಂ ಮತ್ತು ಫಾಸ್ಫೇಟನ್ನು ನಿಯಂತ್ರಿಸುತ್ತದೆ ಅಂದರೆ ಇದಕ್ಕೆ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ನೋಡಿ, ಹಲ್ಲುಗಳ ಅಧ್ಯಯನಕ್ಕೆ ಏನಂತ ಕರಿತೀವಿ ಅಂದರೆ ಓಡೆಂಟಾಲಜಿ ಅಂತ ಕರಿತೀವಿ. ಸೊ
ಇದರ ಬಗ್ಗೆ ನಾವು ಅಪ್ಕಮಿಂಗ್ ಡೇಸ್ನಲ್ಲಿ ಸೊ ಯಾವ್ಯಾವ ವಿಜ್ಞಾನದ ಶಾಖೆಗಳು ಏನೇನನ್ನು ಡಿಸ್ಕಸ್ ಮಾಡುತ್ತೆ, ಯಾವುದರ ಬಗ್ಗೆ ಸ್ಟಡಿ ಮಾಡುತ್ತೆ ಅಂತ ಒಂದು ಲೀಸ್ಟ್ ಕೊಡ್ತೀನಿ. ಅದು ತುಂಬ ಇಂಪಾರ್ಟೆಂಟು, ಅದನ್ನು ನೀವು ಗಮನ ಇಟ್ಟು ಕೇಳಬೇಕು. ಸೈನ್ಸ್ ಕ್ಲಾಸಸ್ ಸ್ಟಾರ್ಟ್ ಆದಾಗ ಪಿ ಸಿ ಕೋರ್ಸ್ನಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಇವಾಗ ಮೆಂಟಲ್ ಎಬಿಲಿಟಿ, ಪೊಲಿಟಿ, ಕಂಪ್ಯೂಟರ್ಸ್ ನಡೀತಾ ಇದೆ, ಅರ್ಥ ಆಯ್ತಾ? ಸೊ ನೋಡಿ, ನೆಕ್ಸ್ಟ್, ರಾತ್ರಿ ಸಮಯದಲ್ಲಿ ಮರವೊಂದರ ಅಡಿಯಲ್ಲಿ ಮಲಗುವುದು ಯಾಕೆ ಸೂಕ್ತ ಇಲ್ಲ ಅಂದರೆ, ರಾತ್ರಿ ಸಮಯದಲ್ಲಿ ಮರಗಳು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತವೆ, ಅರ್ಥ ಆಯ್ತಾ? ಸೊ ಇದಕ್ಕೆ ಮೈನ್ ಕಾರಣ ಇದೆ, ರಾತ್ರಿ ಸಮಯದಲ್ಲಿ ಮರಗಳ ಕೆಳಗಡೆ ಮಲಗಬಾರ್ದು, ಅರ್ಥ ಆಯ್ತಾ? ಯಾಕಪ್ಪ ಅಂದರೆ ಅವು ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ತ್ರಾಸದಾಯಕವಾದ ವ್ಯಾಯಾಮ ಮಾಡುವಾಗ ನಮ್ಮ ಕಾಲಿನಲ್ಲಿ ಸ್ನಾಯು ಸೆಳೆತ ಉಂಟಾಗುತ್ತದೆ. ಯಾಕಪ್ಪ ಅಂದರೆ ನಮ್ಮ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಶೇಖರಣೆ ಆಗಿರುತ್ತೆ, ಅರ್ಥ ಆಯ್ತಾ? ಲ್ಯಾಕ್ಟಿಕ್ ಆಮ್ಲದ ಶೇಖರಣೆಯಿಂದ ಸ್ನಾಯುಗಳಲ್ಲಿ, ಕಾಲಿನ ಸ್ನಾಯುಗಳಲ್ಲಿ ಸೊ ಶೇಖರಣೆ ಆಗುತ್ತೆ ಅದು ಲ್ಯಾಕ್ಟಿಕ್ ಆಮ್ಲ. ಅದರಿಂದ ಅದರ ಕಾಲಿಗೆ ಒಂಥರ ಸುಸ್ತಾಗುತ್ತೆ, ಅರ್ಥ ಆಯ್ತಾ? ವ್ಯಾಯಾಮ ಮಾಡಿದಾಗ ಸ್ಟ್ರೈನ್ ಆಗುತ್ತೆ. ಇಷ್ಟು ನಾನು ತಿಳ್ಕೋಬೇಕು. ಹಕ್ಕಿಗಳ ಹಿಕ್ಕೆಯಲ್ಲಿ ಸಮೃದ್ಧವಾಗಿರೋದು ಯಾವುದಪ್ಪ ಅಂದರೆ ಯೂರಿಕ್ ಆಮ್ಲ. ಯೂರಿಕ್ ಆಮ್ಲ ಹಕ್ಕಿಗಳ ಹಿಕ್ಕೆಯಲ್ಲಿ ಸಮೃದ್ಧವಾಗಿ ಶೇಖರಣೆ ಆಗಿರುತ್ತೆ, ಅರ್ಥ ಆಯ್ತಾ? ಇಷ್ಟು ನಾವು ತಿಳ್ಕೋಬೇಕು. ಥರ್ಮೋಮೀಟರ್ನ ಪರಿಮಿತಿ 35 ಡಿಗ್ರಿ ಸಿ ಇಂದ ಹಿಡಿದು 42 ಡಿಗ್ರಿ ಸಿ ವರೆಗೂ, ಅರ್ಥ ಆಯ್ತಾ? ಇಷ್ಟು ನಾವು ತಿಳ್ಕೋಬೇಕು. ನೆಕ್ಸ್ಟ್ ನೋಡಿ, ಬಿಳಿಯ ಬೆಳಕು ಬಣ್ಣಗಳಿಂದ ರಚಿತವಾಗಿದೆ. ಎಷ್ಟು ಬಣ್ಣಗಳಿಂದ ಅಂದರೆ 7 ಬಣ್ಣಗಳಿಂದ. 7 ಬಣ್ಣಗಳು ಯಾವ್ಯಾವಪ್ಪ ಅಂದರೆ ಇದನ್ನು ನೀವು ಕೇಳಿರ್ತೀರ ಅಲ್ವಾ? ಸೊ 1 2 3 4 5 6 7, ಈ 7 ಬಣ್ಣಗಳಿಂದ, ವಿಬ್ಗಯಾರ್ ಅಂತಕ್ಕಂಥ 7 ಬಣ್ಣಗಳಿಂದ ಈ ಬಿಳಿ ಬಣ್ಣ ರಚನೆಯಾಗಿರುತ್ತದೆ, ಅರ್ಥ ಆಯ್ತಾ? ಇಷ್ಟು ನಾವು ತಿಳ್ಕೋಬೇಕು. ಇಲ್ಲಿ ನೋಡಿ, ಹೆಟಿರೋಟ್ರೋಪ್ಸ್ ಅಂದರೆ ಏನು ಅಂದರೆ ಸೊ ತಮ್ಮ ಆಹಾರಕ್ಕಾಗಿ ಬೇರೆ ಸಸ್ಯಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದನ್ನು ನಾವು ಏನಂತ ಕರಿತೀವಿ ಅಂದರೆ ಸೊ ಹೆಟರೋಟ್ರೋಪ್ಸ್ ಅಂತ ಕರಿತೀವಿ, ಪರಪೋಷಕಗಳು ಅಂತ ಕರಿತೀವಿ. ಇದನ್ನು ಪರಪೋಷಕ, ಅರ್ಥ ಆಯ್ತಾ? ಪರಪೋಷಕ. ಓಕೆ, ಸೊ ಹಾಗಾದರೆ ನಮ್ಮ ಆಹಾರಕ್ಕಾಗಿ ಬೇರೆದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಪ್ರಾಣಿಗಳಾಗಿರುತ್ತೆ, ಎಸ್ಪೆಷಲಿ ಸಸ್ಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಅವುಗಳನ್ನ ಪರಪೋಷಕಗಳು ಅಥವಾ ಹೆಟರೋಟ್ರೋಪ್ಸ್ ಅಂತ ಕರಿತೀವಿ. ಸಸ್ಯಗಳನ್ನು ಹಾಗಾದರೆ ಏನಂತ ಕರಿತೀವಿ ಅಂದರೆ ಆಟೋಟ್ರೋಪ್ಸ್ ಅಂತ ಕರಿತೀವಿ. ಸೊ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ, ಅದಕ್ಕೋಸ್ಕರ ಅದನ್ನು ಆಟೋಟ್ರೋಪ್ಸ್ ಅಂತ ಕರಿತೀವಿ, ಅರ್ಥ ಆಯ್ತಾ? ಸೊ ಕನ್ನಡದಲ್ಲಿ ಏನಂತ ಕರಿತೀವಿ ಸಸ್ಯದಲ್ಲಿ? ಕಮೆಂಟ್ ಮಾಡಿ ತಿಳಿಸಿ. ಸ್ವಪೋಷಕಗಳು ಅಂತ ಕರಿತೀವಿ ತಾನೇ? ಸೊ ಹಾಗಾದರೆ ನೆಕ್ಸ್ಟ್ ನೋಡಿ, ಇದು ಕೀಟ. ಕೆಲವೊಂದು ಸಸ್ಯಗಳು ಕೀಟಗಳನ್ನು ತಿಂದು ಬದುಕುತ್ತೆ, ಅರ್ಥ ಆಯ್ತಾ? ಕೀಟ ಭಕ್ಷಕ ಸಸ್ಯಗಳನ್ನು ಹೀಗೆಂದು ಕರೆಯುತ್ತಾರೆ ಅಂದರೆ ಸೊ ಕಾರ್ನಿವೋರಸ್ ಅಂತ ಕರಿತೀವಿ, ಮಾಂಸಾಹಾರಿ ಸಸ್ಯಗಳು ಅಂತಲೂ ಕರಿತೀವಿ, ಕಾರ್ನಿವೋರಸ್ ಅಂತಲೂ ಕರಿತೀವಿ, ಅರ್ಥ ಆಯ್ತಾ? ಇಷ್ಟು ಇಂಪಾರ್ಟೆಂಟು. ಡ್ಯಾಶ್ನಲ್ಲಿ ನೀರಿನ ಇರುವಿಕೆ ಇರೋದಿಲ್ಲ ಅಂದರೆ ಘನವಸ್ತುಗಳಲ್ಲಿ ನೀರಿನ ಇರುವಿಕೆ ಇರೋದಿಲ್ಲ. ಸೊ ಇಂಜಿನ್ ಬಿಸಿಯಾಗುವುದನ್ನು ತಪ್ಪಿಸಲು ಬಳಸುವ ಸಾಧನ. ವಾಹನಗಳಲ್ಲಿ ಸೊ ಇಂಜಿನ್ ಬಿಸಿಯಾಗುವುದನ್ನು ತಪ್ಪಿಸಲು ಬಳಸೋದು ಯಾವುದಪ್ಪ ಸಾಧನ ಅಂದರೆ ರೇಡಿಯೇಟರ್, ಅರ್ಥ ಆಯ್ತಾ? ರೇಡಿಯೇಟರ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಬ್ರಿವೇಷನ್ಸ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ. EPFO ಅಂದರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ಆಲ್ರೆಡಿ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ ಇದು, ಅದಕ್ಕೆ ಇಲ್ಲಿ ಹಾಕಿದ್ದೀನಿ. VVPAT ಅಂದರೆ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತಕ್ಕಂಥದ್ದು. ನಾಡಾ ಅಂದರೆ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಂತಕ್ಕಂಥದ್ದು. ITR ಅಂದರೆ ಇಂಟಿಗ್ರೇಟೆಡ್ ಟೆಸ್ಟಿಂಗ್ ರೇಂಜ್ ಅಂತ. ಓಕೆ, ಸೊ ದಿನೇ ದಿನೇ ಈ PC ಕೋರ್ಸ್ನಲ್ಲಿ ನಾವು ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಲೈಕ್ ಸೆಷನ್ಸ್ ಸ್ಟಾರ್ಟ್ ಮಾಡಿಬಿಡ್ತೀವಿ ಕಂಟಿನ್ಯೂಸ್ ಆಗಿ. ಇವತ್ತಿಂದ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾಯಿದ್ದೀವಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾಯಿದ್ದೀವಿ ಡೈಲಿ ಕ್ಲಾಸಸ್ನ ಕಂಟಿನ್ಯೂ ಮಾಡಲಿಕ್ಕೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸೊ ನೋಡಿ, ಈ ಒನ್ಲೈನರ್ ಸೀರೀಸ್ನ ಪ್ರಮಾಣವನ್ನು ಇನ್ನೂ ಜಾಸ್ತಿ ಮಾಡ್ತೀವಿ ದಿನೇ ದಿನೇ, ಅರ್ಥ ಆಯ್ತಾ? ನೀವೆಲ್ಲರೂ ಅಡ್ಜಸ್ಟ್ ಆಗಲಿ ಅನ್ನೋದಕ್ಕೋಸ್ಕರ ಈ ಸೆಷನ್ಸ್ನ ಅತ್ಯಂತ ಒಂದು 10 ನಿಮಿಷ 15 ನಿಮಿಷ ಅಷ್ಟೇ ಇಡ್ತಾಯಿದ್ದೀವಿ. ಸೊ ಅಪ್ಕಮಿಂಗ್ ಡೇಸ್ನಲ್ಲಿ ಇದು 20 ನಿಮಿಷ 30 ನಿಮಿಷ ಸೊ ಆ ರೀತಿ ಎಲ್ಲ ಹೋಗುತ್ತೆ, ಅರ್ಥ ಆಯ್ತಾ? ಸೊ ಹಾಗಾದರೆ ಮೀಟ್ ಆಗೋಣ ನೆಕ್ಸ್ಟ್ ಸೆಷನ್ನಲ್ಲಿ. ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ವಿಡಿಯೋ ಫೀಡ್ಬ್ಯಾಕ್ ಕಮೆಂಟ್ಸ್ನಲ್ಲಿ ಕೊಡ್ಬೋದು. ಸೊ ಹಾಗಾದರೆ ಮೀಟ್ ಆಗೋಣ ನೆಕ್ಸ್ಟ್ ಸೆಷನ್ನಲ್ಲಿ. ಲೈಕ್ ಮಾಡೋದನ್ನು ಮರಿಬೇಡಿ, ಅರ್ಥ ಆಯ್ತಾ? ಸೊ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ. ಮೀಟ್ ಆಗೋಣ ನೆಕ್ಸ್ಟ್ ಸೆಷನ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್.